ಸುಮಂತ್ ಕಲಿತಾ ಇದ್ದಂಥ ಸ್ಕೂಲ್ಗೆ ಬಂದು ನಾವು ನಿಂತಿದ್ದೀವಿ. ಗೇರುಕಟ್ಟೆಯಲ್ಲಿರುವಂತಹ ಸ್ಕೂಲ್, ಅದರಲ್ಲಿ ಆಟೋಮೊಬೈಲ್ ಸೆಕ್ಟರ್ನಲ್ಲಿದ್ದಂತಹ ಟೀಚರ್ ತುಂಬ ಆಕ್ಟಿವ್ ಆಗಿದ್ದ ಅನ್ನುವಂತಹ ವಿಚಾರದಲ್ಲೂ ಕೂಡ ನಮಗೆ ಹೇಳಿರುವಂಥದ್ದು. ಯಾವ ರೀತಿಯಾಗಿ ಸುಮಂತ್ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದ, ಮನ್ವಿತ್ ಆಗಿರ್ಬೋದು, ಸುಮಂತ್ ಆಗಿರ್ಬೋದು, ವೈಶಾಖ್ ಆಗಿರ್ಬೋದು, ಆ ಹುಡುಗರು ಸೇರಿ ಏನೆಲ್ಲ ಪ್ರಾಜೆಕ್ಟ್ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರದಲ್ಲಿ ನಮ್ಮ ಜೊತೆಗೆ ಮಾತಾಡೋಕೆ ಇವತ್ತು ಅಭಿಷೇಕ್ ರವರು ಕೂಡ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಯಾವ ರೀತಿಯಾಗಿ ಇದ್ದ ಸುಮಂತ್ ಸ್ಕೂಲಲ್ಲಿ? ಸುಮಂತ್ ಅಂದರೆ ಮೇಯ್ನ್ ಆಗಿ ಆ್ಯಕ್ಟಿವ್ ಸ್ಟೂಡೆಂಟ್, ಎಲ್ಲದರಲ್ಲೂ ಹೆಚ್ಚಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ. ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಆಗಿರ್ಬೋದು, ಸೈನ್ಸ್ ಮಾಡೆಲ್ಗಳನ್ನೆಲ್ಲ ಚೆಂದಾಗಿ ಮಾಡ್ತಾ ಇದ್ದ. ಆಯಿತಾ, ಫಸ್ಟಿಗೆ 1 ತಿಂಗಳು ಆದ ತಕ್ಷಣವೇ ಕ್ಲಾಸ್ ಮಾಡೋದಕ್ಕಿಂತ ಮೊದಲೇ ಅವನು ಮಾಡೆಲ್ಗಳನ್ನೆಲ್ಲ ಮಾಡ್ತಾ ಇದ್ದ. ಅಂದರೆ ಕ್ಲಾಸ್ ಶುರು ಮಾಡಿ 1 ತಿಂಗಳು ಬೇಸಿಕ್ ನಾಲೆಜ್, ಥಿಯರಿಟಿಕಲ್ ನಾಲೆಜ್ ಕೊಟ್ಟ ತಕ್ಷಣವೇ ಪ್ರಾಕ್ಟಿಕಲಿ ಮಾಡ್ತಾ ಇದ್ದ. ಅಂದರೆ ಈ ಥರ ಮಾಡೆಲ್ಗಳನ್ನೆಲ್ಲ ಮಾಡ್ತಾ ಇದ್ದ. V ಸಿಲಿಂಡರ್ ಇಂಜಿನ್ ಅಂತ ಹೇಳ್ತಾರೆ. ಇಲ್ಲಿಗೆ ಮೋಟರ್ ಕನೆಕ್ಟ್ ಮಾಡಿಕೊಂಡು, ಬ್ಯಾಟ್ರಿ ಕನೆಕ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಪ್ರಾಜೆಕ್ಟ್ಗಳನ್ನು, ವರ್ಕಿಂಗ್ ಮಾಡೆಲ್ಗಳನ್ನೇ ಮಾಡ್ತಾ ಇದ್ದ. ನೀವು ಬೇಸಿಕ್ ಅಲ್ಲಿ ಕೊಡ್ತಾ ಇದ್ರಿ ಅವನಿಗೆ? ಫಸ್ಟಿಗೆ ಥಿಯರಿಟಿಕಲ್ ನಾಲೆಜ್ ಮಾತ್ರ ಕೊಟ್ಟದ್ದು, ಹೆಚ್ಚಾಗಿ ನಾಲೆಜ್ ಅವನಿಗೆ ಇರಲಿಲ್ಲ. ಆದರೂ ಕೂಡ ಎಕ್ಸ್ಟ್ರಾ ಯೂಟ್ಯೂಬಲ್ಲಿ ಅದರಲ್ಲಿ ಇದರಲ್ಲಿ ಕಲಿತುಕೊಂಡು ಆದರೂ ಕೂಡ ಚೆಂದಾಗಿ ಮಾಡ್ತಾ ಇದ್ದ. ಬಾರಿ ಥಿಯರಿ ಹೇಳ್ಕೊಟ್ರೆ ಅವನು ಇದು ಪ್ರಾಕ್ಟಿಕಲ್ ಮಾಡ್ತಾ ಇದ್ದ. ಓಕೆ, ಪ್ರಾಕ್ಟಿಕಲಿ ಯಾವುದೇ ಕೆಲಸ ಮಾಡೋದಾದ್ರೂ ತುಂಬ ಆಕ್ಟಿವ್ ಇದ್ದ. ಶಾಲೆಯಲ್ಲಿ ಕೂಡ ಅಷ್ಟೇ, ಏನು ವಿಷಯ ಇದ್ರೂ ಸೀರಿಯಸ್ ಆಗಿ ಏನು ತಗೊಳ್ತಾ ಇರಲಿಲ್ಲ. ಅಂದರೆ ಫನ್ನಿಯಾಗಿ ಪ್ರತಿಯೊಂದು ವಿಷಯವನ್ನು ಫನ್ನಿಯಾಗಿ ತಗೊಳ್ತಾ ಇದ್ದ. ಅಷ್ಟು ಒಳ್ಳೆ ಹುಡುಗ, ತುಂಬ ಒಳ್ಳೆ ಹುಡುಗ. ಏನಾದರೂ ಹೇಳ್ತಾ ಇದ್ದ ಸರ್? ಬೋಲ್ಡ್ ಆಗಿದ್ದ ನಿಮ್ಮ ಜೊತೆಗೆ? ನನ್ನ ಹತ್ರ ತುಂಬ ಬೋಲ್ಡ್ ಆಗಿದ್ದರು. ಪ್ರತಿಯೊಂದು ವಿಷಯವನ್ನು ಕೂಡ ಮಾತಾಡ್ತಾ ಇದ್ದ ಕ್ಲಿಯರಾಗಿ. ಏನು ಅವನಿಗೆ ಅರ್ಥ ಆಗದಿದ್ರು, ಕ್ಲಾಸಲ್ಲಿ ಏನಾದರೂ ಅರ್ಥ ಆಗದಿದ್ರು, ಈಗ ನಾವೇನಾದರೂ ಅವನಿಗೆ ಬೈದರೂ ಕೂಡ ತುಂಬ ಫನ್ನಿಯಾಗಿ ತಗೊಂಡು ಮಾತಾಡ್ತಾ ಇದ್ದ. ಹೇಗೆ ಹೇಳ್ತಾ ಇದ್ದ? ಅಂದರೆ ನನಗೆ ನೀವು ಹಾಗೆ ಬೈಯೋದು ಇಷ್ಟ ಆಗ್ತಿಲ್ಲ, ನೀವು ಫನ್ನಿಯಾಗಿ ಇರಿ ಸರ್, ನಮ್ಮ ಥರನೇ ನೆಗಾಡ್ಕೊಂಡೇ ಇರಬೇಕು, ಹಾಗೆ ಪ್ರತಿ ಸಲ ಹಾಗೆ ಬಂದು ಮಾತಾಡ್ತಿದ್ದೆ. ಸ್ಟ್ರೈಟ್ ಫಾರ್ವರ್ಡ್, ಏನು ವಿಷಯ ಇದ್ರೂ ಮನಸ್ಸಲ್ಲಿ ಇಟ್ಕೊಳ್ಳುವಂಥ ವಿಷಯ ಇಲ್ಲ ಅವನಿಗೆ. ಆವಾಗಲೇ ಹೇಳ್ತಾ ಇದ್ದ? ಹೌದು. ಓಕೆ, ಯಾರು ತಪ್ಪು ಮಾಡಿದ್ರು ಕೂಡ ಅವನು ಅದನ್ನು ಕೂಡ ಹೇಳ್ತಾ ಇದ್ದ? ಅಂದರೆ ಈಗ ನಾವೇನಾದರೂ ಅವನಿಗೆ ಬೈದರೂ ಕೂಡ ಅವನಿಗೆ ಇಷ್ಟ ಆಗದಿದ್ದರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ನನ್ನ ಹತ್ರ ಸಂಜೆ ಬಂದು ಹೇಳ್ತೇನೆ, ಸರ್ ನೀವು ಹೀಗೆಲ್ಲ ಮಾತಾಡೋದು ಇಷ್ಟ ಆಗೋದಿಲ್ಲ, ನೀವು ಬೈಯೋದು ನಮಗೆ ಇಷ್ಟ ಆಗೋದಿಲ್ಲ, ಫನ್ನಿಯಾಗೆ ಮಾತಾಡಿ, ಮೊದಲಿದ್ದಾಗೆ ಹಾಗೆ ಮಾತಾಡಿ ಸರ್, ಹಾಗೆಲ್ಲ ಮಾತಾಡ್ತೀವಿ. ಅಂದರೆ ಮಕ್ಕಳು ತಪ್ಪು ಮಾಡಿದರೆ ಏನಾದರೂ ಸ್ಪಾಟಲ್ಲೇ ಹೇಳ್ತಾ ಇದ್ನಾ? ಇಲ್ಲ, ಹಾಗೆ ಇಲ್ಲ. ಅವನಿಗೆ ಪರ್ಸನಲ್ ಆಗಿ ಏನಾದರೂ ಸಮಸ್ಯೆ ಆದರೆ ನಮ್ಮ ಹತ್ರ ಬಂದು ಡೈರೆಕ್ಟಾಗಿ ಹೇಳ್ತೇನೆ. ಈ ರೀತಿಯಾಗಿ ಆಗಿದೆ ಅಂತ. ಇಲ್ಲಿ ಆಟೋಮೊಬೈಲಿಂದ ಯಾರಾದರೂ ಸೆಲೆಕ್ಟ್ ಆಗಿರೋರು ಇದ್ದಾರಾ ಪ್ರಾಜೆಕ್ಟಿಗೆ ಅಂತ ಹೇಳಿ? ಪ್ರಾಜೆಕ್ಟಿಗೆ ಅಂದರೆ ಫಸ್ಟಿಗೆ ನಾನು ಅಂದರೆ ಬಂದ ತಕ್ಷಣವೇ ಅವರಿಗೆ ಒಳ್ಳೆ ಕ್ರಿಯೇಟಿವ್ ಮೈಂಡ್ ಬೇಕು ಅಂತ ಹೇಳಿ ನಾವೇನು ಮಾಡ್ತೇವೆ ಅಂದರೆ ಫಸ್ಟಿಗೆ ಮಾಡೆಲ್ಗಳನ್ನೆಲ್ಲ ಮಾಡಲಿಕ್ಕೆ ಹೇಳ್ತೇವೆ. ಅವ್ರಿಗೆ ಎಷ್ಟು ಇನೋವೇಟಿವ್ ಆಗಿದ್ದಾರೆ ಅಂತ ಐಡೆಂಟಿಫೈ ಮಾಡಲಿಕ್ಕೋಸ್ಕರ ಫಸ್ಟಿಗೆ ನಾವು ಮಾಡೆಲ್ಗಳನ್ನೆಲ್ಲ ಮಾಡಲಿಕ್ಕೆ ಹೇಳ್ತಿದ್ವಿ. ಹಾಗೆ ಎಲ್ಲರಕ್ಕಿಂತ ಮೊದಲು ಫಸ್ಟಿಗೆ ಮಾಡಿದ್ದು ಅವನು ಮತ್ತು ಬೇರೆ ಸುಮಂತ್ ಮತ್ತು ಮನ್ವಿತ್, ಅವನು ಫ್ರೆಂಡ್ಸ್ 3 ಇದ್ರಲ್ಲ ಅವತ್ತಲ್ಲಿ ನೋಡಿದ್ರು, ಅದೇ ಮಕ್ಕಳು ಯಾವಾಗಲೂ ತುಂಬ ಕ್ಲೋಸ್ ಆಗಿರ್ತಿದ್ರು. ಹಾಗೆ ಆ ಮಕ್ಕಳು ಅವರಾಗೆ ಬಂದು, ಸರ್ ನಾವು ಈ ಥರ ಮಾಡೆಲ್ಗಳನ್ನು ನಾವು 3 ಮಾಡ್ತೇವೆ ಅಂತೇಳಿ ಅವರೇ ಹೇಳಿದರು. ಅದಕ್ಕೆ ನಾನು ಸ್ವಲ್ಪ ಹೇಳಿಕೊಟ್ಟಿದ್ದೇನೆ. ಹಾಗೆ ಈ ಪ್ರಾಜೆಕ್ಟ್ ನಾವು ಥಿಯರಿಟಿಕಲಿ ಹೇಳಿಕೊಡ್ತೇವೆ, ಮತ್ತು ಅವ್ರ ಮನೆಯಲ್ಲಿ ಅವರಾಗೆ ಮಾಡಿ. ಈ ಮಾಡೆಲ್ಗಳಿಗೆ ನಾನು ನಿನ್ನ ಸಪೋರ್ಟ್ ಮಾಡಲಿಲ್ಲ, ಅವರೇ ಮಾಡಿ. ನೀವೇನು ಪ್ಲಾನೇ ಕೊಡಲಿಲ್ಲ? ಪ್ಲ್ಯಾನ್ ಅಂದರೆ ನಾನು ಥಿಯರಿಟಿಕಲಿ ಕ್ಲಾಸ್ ಮಾಡ್ತಿದ್ದೆ ಶಾಲೆಯಲ್ಲಿ, ಆದರೆ ಮಾಡಿದ್ದು ಅವರೇ, ಆ ಮಕ್ಕಳೇ ಮಾಡಿ. ಅಂದರೆ ಅಷ್ಟು ಶಾರ್ಪ್ ಆಗಿದ್ದ? ತುಂಬ ಶಾರ್ಪ್ ಇದ್ದ. ಥಿಯರಿ ಸ್ಟಡೀಸಲ್ಲಿ ಆ್ಯಾವ್ರೇಜ್ ಇದ್ದ, ಆದರೆ ಇದು ಏನು ಮಾಡೆಲ್ಗಳೆಲ್ಲ ಮಾಡೋದ್ರಲ್ಲಿ ತುಂಬ ಹುಷಾರಿತ್ತ. ಮತ್ತು ಸ್ಕಿಟ್ಗಳಲ್ಲೆಲ್ಲ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ. ಹೌದಾ? ಯಾವುದೆಲ್ಲ? ಅಂದರೆ ಅವನಿಗೆ ಯಾವಾಗಲೂ ಫನ್ನಿಯಾಗಿರಬೇಕು. ಹಾಗೆ ನಗುಮುಖ, ತುಂಬ ನಗಡ್ತಾ ಇರ್ತಾನೆ. ಹಾಗೆ ಮಕ್ಕಳ ಜೊತೆ ಗಲಾಟೆ ಆ ಥರ ಏನಿಲ್ಲ. ಹೊಡೆದಾಟ ಏನಿಲ್ಲ, ಹಾಗೇನಿಲ್ಲ. ಓಕೆ. ಎಲ್ಲರ ಹತ್ರ ತುಂಬ ಕ್ಲೋಸ್, ಎಲ್ಲ ಮಕ್ಕಳ ಹತ್ರ ತುಂಬ ಕ್ಲೋಸ್, ನಗಾಡ್ಕೊಂಡು ತಮಾಷೆ ಮಾಡ್ಕೊಂಡು ಏನಾದರೂ ಇರ್ತಾರೆ. ಅದನ್ನು ಯಾರಾದರೂ ಸೀರಿಯಸ್ ಆಗಿ ತಗೊಂಡಿರುವಂಥದ್ದು, ತಮಾಷೆಯನ್ನು ಏನಾದರೂ? ಇಲ್ಲ, ನಾನು ಇಷ್ಟರವರೆಗೆ ಅಬ್ಸರ್ವ್ ಮಾಡಲಿಲ್ಲ. ನಾನು ಮೊನ್ನೆ ಲಾಸ್ಟ್ ಫೆಬ್ರವರಿಗೆ ಬಂದದ್ದು, ಅವತ್ತಿಂದ ಇಷ್ಟರವರೆಗೆ ನಾನು ನೋಡಲಿಲ್ಲ. ಯಾವುದು? ಇಲ್ಲ. ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ ಯಾವುದಾದ್ರೂ ನಿಮ್ಮ ಸ್ಕೂಲಿಂದ ಆಯ್ಕೆ ಆಗಿದೆಯಾ ಯಾರಾದರೂ? ಯಾವುದೋ ಪ್ರಾಜೆಕ್ಟಿಗೆ ಏನಾದರೂ? ಬೇರೆ ಮಕ್ಕಳ? ಇಲ್ಲ, ಬೇರೆ ಮಕ್ಕಳು. ಇವನೇ ತುಂಬ ಆ್ಯಕ್ಟಿವ್ ಪಾರ್ಟಿಸಿಪೇಟ್. ಇವನನ್ನು ಪ್ರಿಪೇರ್ ಮಾಡ್ತಾ ಇದ್ರಾ ಏನಾದರೂ? ಅಂದರೆ ಇನ್ನೊಬ್ಬರು ಸರ್ ಇದ್ದಾರೆ, ಕೊರಂಜ ಶಾಲೆ ಮಾಸ್ಟರ್, ಅವರು ಹುಡುಗನನ್ನು ಇದಕ್ಕೆ ಸೈನ್ಸ್ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ರು. ನೀವೇನು ಮಾಡಲಿ? ನಾನಿಲ್ಲ, ನಾನು ಈ ಥರ ಮಾಡೆಲ್ಗಳೆಲ್ಲ ಮಾಡಲಿಕ್ಕೆ ಅವ್ರ ಹತ್ರ ಹೇಳ್ತಾ ಇದ್ದೆ. ಆದರೆ ಅವರಾಗೆ ಬಂದು ವಾಲಂಟಿಯರ್ ಆಗಿ ಬಂದು ಹೇಳ್ತಿದ್ರು, ನಾನು ಈ ಥರ ಮಾಡ್ತೇನೆ, ನನಗೆ ಈ ಥರ ಪ್ಲ್ಯಾನ್ ಉಂಟು ಅಂತೆಲ್ಲ ಹೇಳ್ತಾ ಇದ್ದೆ. ನಾನು ಸಪೋರ್ಟ್ ಮಾಡ್ತಾ ಇದ್ದೆ ಅಷ್ಟೇ. ನಿಮ್ಮ ಹತ್ರ ಹೋಗುವಾಗ ಏನಾದರೂ ಡೈಲಾಗ್ಸ್ ಎಲ್ಲ ಹೊಡೆದು ಹೋಗ್ತಾ ಇದ್ನ? ಸಂಜೆ ಬಂದು ಡೈಲಿ ನಾನು ಇಲ್ಲಿ ಕೂತಿದ್ರು ಕೂಡ ಸಂಜೆ ಬಂದು 4 ಗಂಟೆ ಕ್ಲಾಸ್ ಬಿಟ್ಟರೆ ತಕ್ಷಣ 3 ಕೂಡ ಬರ್ತಾರೆ. 3 ಕೂಡ ಬಂದು ನನ್ನ ಹತ್ರ ಒಂದು 2-3 ನಿಮಿಷ ಆದರೂ ಮಾತಾಡದೆ ಹೋಗುವುದೇ ಇಲ್ಲ. ಅದಂತೂ ತುಂಬ ಬೇಜಾರಾಗ್ತದೆ ಇವಾಗಲೂ ಆಲೋಚನೆ. ಹೇಗೆ ಮಾತಾಡ್ತಿದ್ರು?
ಅಂದರೆ ತುಂಬ ಫನ್ನಿಯಾಗೆ ಮಾತಾಡ್ತಿದ್ರು ಆಯಿತಾ. ಏನೆಲ್ಲ? ಪ್ರತಿದಿನ ಈಗ ನಾನು ಅವತ್ತು ಬಂದವತ್ತಿಂದ ಇಷ್ಟರವರೆಗೂ ಸಂಜೆ ಹೋಗುವಾಗ ಏನಾದರೂ ಒಂದು ಮೂವಿದು ಡೈಲಾಗ್ಗಳು ಏನಾದರೂ ಒಂದು ಹೇಳ್ತಾ ತಮಾಷೆ ಮಾಡ್ತಾ ನಮ್ಮನ್ನು ನಗಿಸ್ಕೊಂಡೇ ಹೋಗ್ತೈತೆ ಸಂಜೆ. ನೆನಪಿದೆಯಾ ಹೇಳಿರೋ ಡೈಲಾಗ್ ಸರ್? ಅಂದರೆ ಮೂವಿದು ಡೈಲಾಗ್, ಸರ್ ನಾನು ಹೋಗುದು ಹಾಗೆಲ್ಲ ಹೇಳ್ತಾ ಇದ್ದೆ ಸಂಜೆ ಹೋಗುವ. ಮೂವಿದು ಡೈಲಾಗ್, ತುಳು ಮೂವಿದೆಲ್ಲ ಡೈಲಾಗು ಹಾಗೆ ಹೇಳ್ತಾ ಇದ್ದೆ ಪ್ರತಿದಿನ. ಅದೇ ಈಗ ಹಾಗೆ ಮಾತಾಡಲಿಕ್ಕೆ ಯಾರೂ ಇಲ್ಲ ಅಂತ ತುಂಬ ಬೇಜಾರಾಗ್ತದೆ. ಈ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಹೇಗೆ ಸರ್, ಅದು ಹೇಗೆ ವರ್ಕ್ ಆಗುತ್ತೆ ಅಂತ? ಅಂದರೆ ಇಲ್ಲಿ ಒಂದು ಬ್ಯಾಟ್ರಿ ಫಿಕ್ಸ್ ಮಾಡಿದ್ದ ಆಯಿತಾ. ಬ್ಯಾಟ್ರಿ ಫಿಕ್ಸ್ ಮಾಡಿ ಇಲ್ಲಿ ಒಂದು ಮೋಟರ್ ಕನೆಕ್ಷನ್ ಕೊಟ್ಟಿದ್ದ. ಅದು ಮಕ್ಕಳು ಎಲ್ಲ ಕ್ಲಾಸಲ್ಲಿ ಮುಟ್ಟಿ ಎಲ್ಲ ಹಾಳು ಮಾಡಿದ್ರು. ನಾನು ತೆಗೆದಿಟ್ಟಿದ್ದೇನೆ ಆ ಬ್ಯಾಟ್ರಿ ಮತ್ತು ಮೋಟ್ರನ್ನು. ಇಲ್ಲಿಗೆ ಕನೆಕ್ಷನ್ ಕೊಟ್ಟು ಹೀಗೆ ವರ್ಕ್ ಆಗ್ತದೆ. ಇದು ರೋಟರಿ ಮೋಷನ್ ಆಗುವ, ಇಲ್ಲಿ ಆಸಿಲೇಟರಿ ಮೋಷನ್ ಆಗ್ತದೆ, ಆಸಿಲೇಷನ್ ಆಗ್ತದೆ, ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಆಗ್ತದೆ. ಸೇಮ್ ನಮ್ಮ ಇಂಜಿನ್, ನಾರ್ಮಲ್ ಇಂಜಿನಲ್ಲಿ ಹೇಗೆ ವರ್ಕ್ ಆಗ್ತದೆ ಅದೇ ಥರ ಹೀಗೆ ಸಕ್ಷನ್, ಕಂಪ್ರೆಷನ್, ಪವರ್, ಎಕ್ಸಾಸ್ಟ್ ಆ ಥರ ವರ್ಕ್ ಆಗ್ತದೆ ಹಾಗೆ. ಸೊ ಇದನ್ನು ನೀವು ಮೊದಲು ತೋರಿಸಿದ್ರೆ ಅವನಿಗೆ? ಹೌದು, ಕ್ಲಾಸ್ ಶುರುವಾಗುವ ತಕ್ಷಣ ನಾನು ಇದನ್ನು ತೋರಿಸಿದ್ದೆ. ಥಿಯರಿ ಹೇಳಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೊಂಡು ಇದನ್ನು ಯೂಸ್ ಮಾಡಿ ಇಲ್ಲಿ ವರ್ಕಿಂಗ್ ಎಲ್ಲ ಇದನ್ನು ಕ್ಲೀನಾಗಿ ಹೇಳಿಕೊಡ್ತಿದ್ದೆ. ಹಾಗೆ ಅವರಿಗೆ ಈ ಥರ ಇಂಟ್ರೆಸ್ಟ್ ಬಂದಿರ್ಬೋದು ಇಂಜಿನ್ನ ಬಗ್ಗೆ, ಇಂಜಿನ್ನದೇ ಮಾಡಬೇಕು ಅಂತ ಅವರಿಗೆ ಇಂಟ್ರೆಸ್ಟ್ ಬಂದದ್ದು. ಇದರಲ್ಲಿ ಹೀಗೆ 4 ಸ್ಟ್ರೋಕ್, ಸಕ್ಷನ್, ಇಂಟೇಕ್, ಕಂಪ್ರೆಷನ್, ಪವರ್, ಎಕ್ಸಾಸ್ಟ್ ಹೀಗೆ ವರ್ಕ್ ಆಗ್ತದೆ ಅಂತೆಲ್ಲ ಪ್ರತಿಯೊಂದನ್ನು ಥಿಯರಿಟಿಕಲಿ ನಾನು ಹೇಳಿಕೊಡ್ತಿದ್ದೆ. ಮಾಡೆಲ್ ಅವರೇ ಮಾಡಿದ್ದು, ಅವರೇ ಮಕ್ಕಳು ಮಾಡಿದ್ದು. ನನಗೆ ಅವ್ರು ಮಾಡ್ತಾರೆ ಅಂತ ಕೂಡ ಗೊತ್ತಿರಲಿಲ್ಲ. ಬಂದು ತಂದು ತೋರಿಸಿದ್ದು ನನಗೆ ತುಂಬ ಖುಷಿ ಆಯಿತು. ಹಾಗೆ ಬೇರೆ ಸೈನ್ಸ್ ಇದು ಕೂಡ ಅವರು ಹಾಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಹೌದಾ? ಯಾವುದು? ಸೈನ್ಸ್ ಮಾಡೆಲ್ಗಳೆಲ್ಲ ಮಾಡಲಿಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರ ಬೇರೆ ಅವರಿಗೆ ಹೌದು, ಟೀಚರೇ ಬೇರೆ? ಟೀಚರ್, ಸೈನ್ಸ್ ಟೀಚರ್. ನಾನು ಆಟೋಮೋಟಿವ್ ಸೆಕ್ಟರ್ ಟ್ರೈನ್ ಮಾಡ್ತಾ ಇದ್ದೆ NSQ ಫಂಡರಲ್ಲಿ. ಹಾಗೆ ವಾರಕ್ಕೆ 4 ಪೀರಿಯಡ್ ಇರೋದು. ಆದರೂ ನನ್ನ ಪೀರಿಯಡಲ್ಲಿ ಅವರಿಗೆ ಹೆಚ್ಚು ಇಂಟ್ರೆಸ್ಟ್ ಆ ಹುಡುಗನಿಗೆ. ಅಂದರೆ ವಾರಕ್ಕೆ 4 ಪೀರಿಯಡ್ ಇರೋದು, ಆದರೆ ಅವನಿಗೆ ಈ ಥರ ಮಾಡೆಲ್ಗಳೆಲ್ಲ ಮಾಡೋದಂದ್ರೆ ತುಂಬ ಇಷ್ಟ. ಓಕೆ. ಇದು ಡಿಸೈನ್ ನೀವೇ ಹೇಳಿರುವಂಥದ್ದು ಅಥವಾ ಅವರ? ಅಂದರೆ ನಾನು ಥಿಯರಿಟಿಕಲಿ ಹೇಳಿದ್ದೇನೆ, ಈ ಥರ V ಸಿಲಿಂಡರ್ ಈ ಥರ ವರ್ಕ್ ಆಗ್ತದೆ ಅಂತೆಲ್ಲ ಹೇಳಿಕೊಟ್ಟಿದ್ದೆ ಥಿಯರಿಟಿಕಲಿ. ಹಾಗೆ ಮಾಡಿ ಡಿಸೈನ್ ಮಾಡಿದ್ದು ಅವರೇ ಮಾಡಿದ್ದು. ಅವರೇ ಸ್ವಂತ ಮಾಡಿದ್ದು. ಯೂಟ್ಯೂಬಲ್ಲಿ ನೋಡಿಕೊಂಡು ಎಲ್ಲ ಕಲ್ತಿದ್ದಾರೆ. ಇದು ಪೇಪರ್ ರಟ್? ಹೌದು, ಒಳಗೆ ರಟ್ ಇದು ಮಾಡಿ ಪೇಪರ್ ಎಲ್ಲ ಹಾಕಿಸಿ ಅವಾಗ ಮಾಡಿದಾಗ ತುಂಬ ಚೆಂದ ಆಯಿತು. ವರ್ಕಿಂಗ್ ಎಲ್ಲ ಕ್ಲೀನ್, ರಿಯಲ್ ಇಂಜಿನ್ ಹೇಗೆ ವರ್ಕ್ ಆಗ್ತದೆ ಆ ಥರ ಮಾಡಿಕೊಟ್ಟು ಸ್ಪೀಡ್ ಆಗಿ. ಹೌದು. ಇದನ್ನು ಮಾಡಿದವರು ವೈಶಾಖ್, ಸುಮಂತ್ ಮತ್ತು ಮನ್ವಿತ್. ಅವರು 3 ತುಂಬ ಒಳ್ಳೆ ಫ್ರೆಂಡ್ಸ್. ಓಕೆ. ಹಾಗೆ ಬೇರೆ ಯಾರ ಜೊತೆ ಯಾರಾದರೂ ಇನ್ವಾಲ್ವ್ ಆಗ್ತಾ ಇದ್ರೆ ಇದಕ್ಕೆ ಅವ್ರ ಜೊತೆಗೆ? ಇಲ್ಲ, ಅಂದರೆ ಮೇಯ್ನ್ ಆಗಿ ಅವರಂದರೆ ಸಂಜೆ ಸೈಕಲಲ್ಲಿ ಹೋಗುದು ಒಟ್ಟಿಗೆ, ಇಲ್ಲಿ ಬಂದು ಮಾತಾಡೋದಾದ್ರು, ಕ್ಲಾಸಲ್ಲಿ ಕೂರುದಾದ್ರು ಪ್ರತಿ ಸಲ ಅವ್ರು 3 ಒಟ್ಟಿಗೆ ಇರ್ತಾರೆ. ಇಲ್ಲಿ ಆಟೋಮೊಬೈಲಲ್ಲಿ ಮಾಡಿದ ಪ್ರಾಜೆಕ್ಟ್ ಒಂದೇ? ಇಲ್ಲಿ ಆಟೋಮೊಬೈಲಲ್ಲಿ ಮಾಡಿದ್ದು ಒಂದೇ ಪ್ರಾಜೆಕ್ಟ್ ಒಂದೇ ಇಷ್ಟರವರೆಗೆ? ಹೌದು. ಮಾತ್ರ ಇನ್ನೂ ಅವ್ರ ಹತ್ರನೇ ಮಾಡೆಲ್ಗಳನ್ನು ಮಾಡುವಂಥ ಇದರಲ್ಲಿ ನಾನು ತುಂಬ ಇದರಲ್ಲಿದ್ದೆ. ಓಕೆ. ಅಂದರೆ ಆ ಹುಡುಗನ ಹತ್ರ ತುಂಬ ಹೋಪ್ ಇತ್ತು ನನಗೆ. ಆ ಹುಡುಗನಿಂದ ಈ ಒಂದು ಶಾಲೆ ಮಾದರಿ ಶಾಲೆ ಆಗುವುದಂತ ಇತ್ತು. ಹೌದು, ಅಂದರೆ ಅವನ ಥ್ರೂ ನಮಗೆ ಒಳ್ಳೆ ಇದು ಹೆಸರು ಬರ್ತಾ ಇತ್ತು ಖಂಡಿತವಾಗಿ. ಅಂದರೆ ಮೇಯ್ನಾಗಿ ನನಗೆ ಆಟೋಮೊಬೈಲಲ್ಲಿ ಅಂತೂ ಮಾಡೆಲ್ಗಳೆಲ್ಲ ಚೆಂದಾಗಿ ಅವನೇ ಆಗಿ ಅವನಾಗಿ ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದ್ದ. ಬೇರೆ ಯಾರಿಗಾದ್ರೂ ಹೊಟ್ಟೆ ಕಿಚ್ಚು ಏನಾದರೂ ಇತ್ತ ಸರ್ ಅವನ ಮೇಲೆ? ನನಗೆ ಹಾಗೇನು ಅನಿಸಲಿಲ್ಲ. ಅಂದರೆ ಆ ಥರ ಕ್ಯಾರೆಕ್ಟರ್ ಏನಿಲ್ಲ. ಪ್ಯಾರೆಂಟ್ಸ್ ಸಾಫ್ಟ್ ನೇಚರ್. ಪ್ಯಾರೆಂಟ್ಸ್ ಏನಾದರೂ ಬೇರೆಯವರ ಮಕ್ಕಳ ಪ್ಯಾರೆಂಟ್ಸ್ ಏನಾದರೂ ಹೇಳ್ತಾ ಇದ್ರ? ಇಲ್ಲ, ಅವನ ಬಗ್ಗೆ ಇಷ್ಟವರೆಗೆ ನಾನು ಅವನ ಬಗ್ಗೆ ಅಲ್ಲ, ನನ್ನ ಮಗುವನ್ನು ಸುಮಂತ್ನನ್ನು ಹಾಗೆ ಮಾಡಿ ಸುಮಂತಿಗೆ ಇದು ಮಾಡ್ತಾ ಇದ್ದೇನೆ, ಅದೇ ರೀತಿ ನನ್ನ ಮಗುವನ್ನು ಕೂಡ ನಾನು ಇಷ್ಟವರೆಗೆ ಕೇಳಿಲ್ಲ. ಅವನಿಗೆ ಕಾಂಪಿಟೇಷನ್ ಆಗಿ ನಾನು ಎಲ್ಲಿಯೂ ಕೂಡ ಕೇಳಲಿಲ್ಲ. ಯಾಕಂದರೆ ಅಷ್ಟು ಎಲ್ಲರ ಹತ್ರ ಈಗ ನಿಮ್ಮ ಹತ್ರ ಮಾತಾಡಿ ಅಷ್ಟು ಬೇಗ ಕ್ಲೋಸ್ ಆಗ್ತಾನೆ. ಹಾಗೆ ಹಾಗೆ ಈಗ ನಿಮ್ಮ ಬಗ್ಗೆ ಏನಾದರೂ ನೆಗೆಟಿವ್ ಕಂಡ್ರೆ ಮಾತ್ರ ಹೇಳ್ತಾನೆ, ತಟ್ಟ ಹೇಳ್ತಾನೆ. ಇದು ಸರಿ ಇಲ್ಲ ನೀವು ಮಾಡೋದು ಅಂತ ಹೇಳಿ ಮುಖಕ್ಕೆ ಹೊಡೆದಾಗ ಹಾಗಲ್ಲ ಹೇಳ್ತಾನೆ, ಆದರೆ ಸ್ಟ್ರೈಟ್ ಫಾರ್ವರ್ಡ್, ಏನು ಅಡಗಿಸುವಂಥ ವಿಷಯ. ಅಂದರೆ ಹೇಳಬೇಕಾ ಬೇಡವಾ ಅಂತೇಳಿ ಗೊತ್ತಿಲ್ಲ, ಬಟ್ ಮನಸ್ಸಲ್ಲಿದ್ದನ್ನು ಹೇಳ್ತಾ ಇದ್ದೆ. ಓಕೆ ಓಕೆ. ಸೊ ಈ ಪ್ರಾಜೆಕ್ಟ್ ಥರನೇ ಮಾಡಿರುವಂಥದ್ದಲ್ಲ? ಸೇಮ್ ಇದೇ ಥರ ವರ್ಕಿಂಗ್. ಆ ಥರ V ಸಿಲಿಂಡರ್ ಮಾಡಿರುವಂಥದ್ದು. ಇದು 4 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್, ಸಿಂಗಲ್ ಸಿಲಿಂಡರ್. ಹಾಗೆ ನಾರ್ಮಲ್ ಗಾಡಿಗಳಲ್ಲೆಲ್ಲ V ಸಿಲಿಂಡರ್, V6, V8 ಆ ಥರ ಎಲ್ಲ ಬರ್ತದೆ. ಅದೇ ಥರ ಇಂಜಿನ್ಗಳ ಇದರಲ್ಲಿ ಎರಡೂ ಕಡೆ ಪುಷ್ ಆಗುತ್ತೆ ಇದಲ್ಲ? ಈ ಸೈಡು ಕೂಡ ಪುಷ್ ಆಗುತ್ತೆ. ಇಲ್ಲಿ ಮೋಟರ್ ಥ್ರೂ ವರ್ಕಿಂಗ್. ಅದು ಮಕ್ಕಳೆಲ್ಲ ಮುಟ್ಟಿ ಹಾಳು ಮಾಡಿದ್ರು. ನಾನು ಇಲ್ಲಿ ಎದುರಲ್ಲಿ ಟೇಬಲಲ್ಲಿ ಇಟ್ಟಿದ್ದೆ ಎಲ್ಲರಿಗೂ ತೋರಿಸ್ಲಿಕ್ಕೋಸ್ಕರ, ಆದರೆ ಹಾಗೆ ಮಾಡಿ ಇದು ಪುಷ್ ಆಗುತ್ತೆ. ತುಂಬ ಕ್ರಿಯೇಟಿವ್ ಆಗಿದ್ದ. ತುಂಬ ಕ್ರಿಯೇಟಿವ್. ಇದರ 9th ಸ್ಟ್ಯಾಂಡರ್ಡಲ್ಲಿ ಇಷ್ಟು ಹುಷಾರಿರೋ ಮಕ್ಕಳನ್ನು ನಾನು ಮತ್ತು ಇವರು 3 ಜನ ಮಾಡಿರುವಂಥದ್ದು. 9th ಅಲ್ಲಿ ಅಲ್ಲ, ಇಷ್ಟು ಹುಷಾರಿರೋ ಇದು ಅಂದರೆ ಈ ಥರ ಮಾಡೆಲ್ಗಳೆಲ್ಲ ಮಾಡಲಿಕ್ಕೆ ಹುಷಾರಿರೋ ಮಕ್ಕಳನ್ನು ನಾನು ಬೇರೆ ಯಾರು ನೋಡಿಲ್ಲ. ಹೌದು. ಓಕೆ. ಈಗ 9th ಅಲ್ಲ ಶಾಲೆಯಲ್ಲಿ ಅಷ್ಟೇ
ಸೈನ್ಸ್ ಇದರಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದು. ಈಗ ಇವರು ಮನ್ವಿತ್ ಮತ್ತು ವೈಶಾಖ್ ಬೇರೆ ಪ್ರಾಜೆಕ್ಟ್ ಸ್ಟಡೀಸಲ್ಲಿ ಒಳ್ಳೆ ಹುಷಾರಿದ್ದಾರೆ ಆ ಮಕ್ಕಳಿಬ್ಬರು. ಇದರಲ್ಲಿ ಅಷ್ಟಿಲ್ಲ, ಅಂದರೆ ಇದರಲ್ಲಿ ಇಂಟ್ರೆಸ್ಟ್ ಉಂಟು, ಅವರಂದರೆ ಒಟ್ಟಿಗೆ ಸೇರ್ಕೊಂಡು ಮಾಡಿದ್ದು ಹಾಗೆ. ಇವನು ಸ್ಟಡೀಸಲ್ಲಿ ಆ್ಯಾವ್ರೇಜ್ ಇತ್ತು, ಅಂದರೆ ಥಿಯರೇಟಿಕಲ್ ನಮ್ಮ ಆಟೋಮೊಬೈಲಲ್ಲೆಲ್ಲ ಬರೆಯುವುದು ಆ್ಯಾವ್ರೇಜ್ ಇತ್ತು, ಆದರೆ ಈ ಥರ ಮಾಡೆಲ್ಗಳೆಲ್ಲ ಮಾಡಲಿಕ್ಕೆ ತುಂಬ ಆ್ಯಕ್ಟಿವ್ ಪಾರ್ಟಿಸಿಪೇಷನ್. ಇದೆಲ್ಲ ನಿಮ್ಮದು ಇದಾ ಆಟೋಮೊಬೈಲ್ ರಿಲೇಟೆಡ್ ಅವರಿಗೆ ಸ್ಟಡೀಸ್ ಮಕ್ಕಳಿಗೆ ಸ್ಟಡೀಸ್ ಮಾಡಲಿಕ್ಕೆ ಈ ರೀತಿಯಾಗಿ ವರ್ಕ್ ಆಗ್ತಾ ಇತ್ತಲ್ಲ ಸರ್ ಅದು? ಸೇಮ್ ಹಾಗೆ. ಆಗ ಅಲ್ಲಿ ಪಿಸ್ಟನ್ ನೋಡಿದ್ರಲ್ಲ, ಸೇಮ್ ಹಾಗೆ ವರ್ಕ್ ಆಗ್ತದೆ. ಹೀಗೆ ಸಕ್ಷನ್, ಕಂಪ್ರೆಷನ್, ಪವರ್, ಎಕ್ಸಾಸ್ಟ್ ಅಂತ ಆ ಥರನೇ ಸೇಮ್ ವರ್ಕ್ ಆಗ್ತದೆ ಹಾಗೆ. ಇದರ ವರ್ಕಿಂಗ್ ಇದೇ ಥರ ವರ್ಕಿಂಗ್ ಅಲ್ಲಿ ಕೂಡ ಕಾಣ್ತದೆ. ಅಂದರೆ ಅದು ವಿ ಸಿಲಿಂಡರ್, ಇದು ಸ್ಟ್ರೈಟ್ ಆಸಿಲೇಷನ್ ಅಪ್ ಆ್ಯಂಡ್ ಡೌನ್, ಟಾಪ್ ಡೆಡ್ ಸೆಂಟ್ರಿಂದ ಬಾಟಮ್ ಡೆಡ್ ಸೆಂಟ್ರಿಗೆ ಮೂವ್ಮೆಂಟ್ ಆಗ್ತದೆ. ಓಕೆ, ಹಾಗೆ ಮಾಡೆಲನ್ನು ಅವನು ಅಲ್ಲಿ ಮಾಡಿದ್ದು. ಓಕೆ ಓಕೆ. ಸೊ ಏನು ಹೇಳ್ತೀರಾ ಸರ್, ಇಂಥ ಒಬ್ಬ ಪ್ರತಿಭಾವಂತ ಯುವಕನನ್ನು ಕಳ್ಕೊಂಡಿದೆ ನಿಮ್ಮ ಶಾಲೆ ಅಂತ ಅಲ್ಲ, ನಮ್ಮ ಜಿಲ್ಲೆ ಆಗಿರ್ಬೋದು, ಕರ್ನಾಟಕನೇ ಕಳ್ಕೊಂಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಒಂದು ದೊಡ್ಡ ಹೆಸರು ಮಾಡ್ತಾ ಇದ್ದ ಈ ಶಾಲೆಯಿಂದ. ಅವನ ಬಗ್ಗೆ ನನಗೆ ದೊಡ್ಡ ಬೇಜಾರಂದರೆ ಸಂಜೆ ಬಂದು ಮಾತಾಡ್ತಿದ್ದ, ಅದು ಈಗ ಹಾಗೆ ಮಾತಾಡಲಿಕ್ಕೆ ಈ ಮಕ್ಕಳು ಮಾತಾಡ್ತಾರೆ ಸಂಜೆ ಅವನಷ್ಟು, ಆದರೆ ಪ್ರತಿ 3 ಮಕ್ಕಳು ಬಂದು ಸಂಜೆ ಡೈಲಿ ಮಾತಾಡ್ತಾ ಹೋಗ್ತಾರೆ, ತುಂಬ ತಮಾಷೆಯಾಗಿದ್ದ ಮಕ್ಕಳು ಹಾಗೆ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಹೌದು, ವೆಲ್ಕಮ್. ಇದಿಷ್ಟು ಸುಮಂತ್ನ ಟೀಚರ್ ಕೂಡ ಮಾತಾಡಿರುವಂತಹ ಮಾತು. ಅಂತ ಹೇಳಿದ್ರೆ ತುಂಬಾ ಟ್ಯಾಲೆಂಟೆಡ್ ಆಗಿದ್ದ ಯುವಕ ಅಂತೇಳಿ, ಯಾವ ಕಾರಣಕ್ಕಾಗಿ ಈ ರೀತಿ ಆಗಿದೆ ಅನ್ನುವಂಥ ವಿಚಾರದಲ್ಲಿ ಗೊತ್ತಿಲ್ಲ ಅಂತೇಳಿ. ಖಂಡಿತವಾಗ್ಲೂ ಎಲ್ಲನೂ ಕೂಡ ತಾರ್ಕಿಕ ಅಂತ್ಯ ಸಿಗಬೇಕು, ಯಾರು ಆರೋಪಿ ಅನ್ನೋದಕ್ಕೆ ಸಿಗಬೇಕು ಅಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಮೂಲಕ ಮಾತ್ರ ಸಾಧ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಕರ್ನಾಟಕ ಕೂಡ ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು, ಯಾಕಂತ ಹೇಳಿದ್ರೆ ಕರ್ನಾಟಕದ ಆಸ್ತಿ ರೀ ಈ ಯುವಕ.